ರಾತ್ರಿ 12 ಭಾರವಾಗದ ಕಣ್ಗಳಲ್ಲಿ ಅವಳದ್ದೇ ರೂಪಕ. ಹೊರಗೆ ಬೀಳುತ್ತಿದ್ದ ಮಳೆ ಈ ರೂಪಕಕ್ಕೆ ಶ್ರುತಿಯಾಗಿತ್ತು. ಹಿಂದಿನದ್ದನ್ನು ನೆನೆಸಿ ಮುಂದಿನದ್ದನ್ನು ಕಲ್ಪಿಸಿ ಇಂದಿನ ನಿದ್ದೆ ದೂರವೇ ಸರಿದಿತ್ತು. ಮಿನುಗುದೀಪ ಕೋಣೆಯ ಮೂಲೆಯಲ್ಲಿ ನನ್ನ ಒಳ ಭಾವನೆಗಳನ್ನು ಓದಿ ಮಿಟುಕಿಸುತ್ತಿದೆಯೇನೋ ಎಂಬಂತೆ ಭಾಸವಾಗಿತ್ತು. ತಲೆದಿಂಬು ಸಾಂಗತ್ಯದ ರಾಯಭಾರಿ, ಇನ್ನು ಹೊದಿಕೆ ಬೆಚ್ಚಗಿನ ಭಾವಕ್ಕೆ ದಾರಿ. ಹಿಂದಿನ ಒಂದಷ್ಟು. ಅದು ಹೇಗೆ ಮೆಚ್ಚಿರಳು ನನ್ನ ಬುದ್ಧಿವಂತನೆಂದೇ? ನನಗೆ ತಿಳಿಯದೆ ನನ್ನ ಬುದ್ಧಿವಂತಿಕೆ. ವಿದ್ಯಾವಂತನೆಂದೇ? ಕೇವಲ ಒಂದು ಪದವಿ. ಹಣವಂತನೆಂದೇ? 4ರಿಂದ 5 ಅಂಕಿಯೊಳಗಷ್ಟೇ ನನಗದರ ಪರಿಮಿತಿ. ಇನ್ನು ಕವಿತ್ವ ಸಾಹಿತ್ಯವೆಂದೇ? ಅಯ್ಯೋ ರಾಮ, ವ್ಯಾಕರಣ ದೋಷವೇ ಅದರಲ್ಲಿ ಹೆಚ್ಚು. ಸ್ಫುರದ್ರೂಪಿ ಎಂದೇ? 6 ಅಡಿ ದೇಹ, ಕಟ್ಟು ಮಸ್ತಲ್ಲ, ಆದರೆ ಸಣಕನಲ್ಲ, ಹಾಗಂತ ಟೊಣಪನೂ ಅಲ್ಲ. ಅಂದ ಎಂತಿಲ್ಲದಿದ್ದರೂ ಒಂದು ಆಕಾರವಿದೆ. ಮೊಟ್ಟೆ ಕಣ್ಣು, ದಪ್ಪ ತುಟಿ, ರಾಕ್ಷಸ ಹುಬ್ಬು, ಉದ್ದ ಕೊರಳು, ಕೊಂಚ ಕಾಣುವ ಹೊಟ್ಟೆ. ಹೀಗೆ ಅಂದವಿಲ್ಲ, ಸ್ವಲ್ಪ ಆಕಾರವಿದೆಯಷ್ಟೆ. ಒಳ್ಳೆತನ ಅಂತಲೇ ಅವಳೆಲ್ಲಿಂದ ಕಂಡಳೋ ಕಾಣೆ. ಕೋಪ, ಅಸಹನೆ 3-4 ಬಾರಿ ಅವಳ ಮುಂದೆಯೇ ಪ್ರದರ್ಶನ ನೀಡಿದ್ದಾಗಿತ್ತು. ಸಹೃದಯಿ ಎಂದೇ? ಇರಬಹುದೇನೋ. ಆಚಾರ ವಿಚಾರ ಹೊರಗಷ್ಟೆ. ಅದು ಹೇಗೆ ಒಪ್ಪಿರಳು? ಹೋಗಲಿ ಬಿಡಿ, ಒಪ್ಪಿ ಪ್ರೀತಿಸುವೆ ಎಂದು ಹೇಳಿ ಆಗಿತ್ತು. ಎಂದಿದ್ದರೆ ಮೂರ್ಖನಾಗುತ್ತಿದ್ದೆ ಎಂಬುದಂತೂ ನಿಜ. ಆದರೆ ಮೂರ್ಖನಾಗಲಿಲ್ಲ. ಹೌದು, ಮೂರ್ಖನಾಗಲಿಲ್ಲ. ಇನ್ಯಾವ ಕಾರಣಕ್ಕೂ ಅಲ್ಲ. ಕಂಡ ಅವಳ ನೀಳ ಕೇಶರಾಶಿಗೆ, ಬಾಹ್ಯಕ್ಕೆ ಮನಸೋತಿದ್ದಾಗ. ಆಂತರ್ಯ ತಿಳಿದದ್ದು ನಂತರವಷ್ಟೇ. ಅಯ್ಯೋ, ಏನೇನೋ ಕಲ್ಪಿಸಿಕೊಳ್ಳಬೇಡಿ. ಬಾಹ್ಯ ಆಂತರ್ಯ ಎರಡೂ ಸೌಂದರ್ಯವೇ. ಹೆಣ್ಣೆಂದರೆ ಅದೇ ಅಲ್ಲವೇ ಸೌಂದರ್ಯ. ಮುಂದಿನದ್ದು ಕಲ್ಪನೆಯದ್ದು. ಕಡಿಮೆ ತಿಸರಾಟದೊಂದಿಗೆ ಎರಡೂ ಮನೆಯವರೂ ಒಪ್ಪಿ ಮದುವೆ. ಆಡಂಬರವಿಲ್ಲ, ಆದರೂ ಮರೆಯುವಂತಿಲ್ಲ. ಜೀರಿಗೆ ಧಾರೆ, ಮಾಂಗಲ್ಯ ಧಾರಣೆ, ಭೂಮದೂಟ, ನಾಗೋಲಿಯ ಆಟ. ಮುಂದಿನೊಂದಷ್ಟು ಮುದ್ದಾದ ಹೆಣ್ಣು ಮಗು. ಹೆಸರಿಟ್ಟದ್ದು ಗೌರಿ ಎಂದು. ಅಪಸ್ವರವೇ ಇಲ್ಲದ ದ್ವಂದ್ವ ಗಾಯನ. ಬರೆಯಲಾದಿದ್ದಿಷ್ಟೇ. ಬರೆಯಲಾಗದ್ದೇ ಹೆಚ್ಚು. ಕ್ಷಮೆ ಇರಲಿ. ಕಲ್ಪನೆಯಲ್ಲವೇ? ತೀರವಿಲ್ಲ, ಭಾರವಿಲ್ಲ. ಪಯಣ ಮುಗಿಯದ್ದು. ಹಿಂದಿನದ್ದು ಮುಂದಿನದ್ದು ಆಗುವುದಿತ್ತು. ಆದಿರಿಂದಿನದು ನಿದ್ದೆಗೆಟ್ಟಿದ್ದೇ? ಅಲ್ಲ, ಕನಸು ಕಂಡದ್ದು. ಇದೆಲ್ಲವನ್ನೂ ಗಾಢ ನಿದ್ರೆಯೊಳಗೆ ಗೊರಕೆ ಹೊಡೆಯುತ್ತಾ ಕನಸು ಕಂಡದ್ದು. ಈಗ ಹೇಳಿದ್ದು ಕನಸು.